press the bell icon on the YouTube app and never miss another update. ಹಾಯ್ ಹಲೋ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಈ ಒಂದು ಆನ್ಲೈನ್ ಕ್ಲಾಸಿಗೆ ಎಲ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾವು ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ನಾವು ಬೀಜಗಣಿತಕ್ಕೆ ಸಂಬಂಧಪಟ್ಟಂಗೆ ವರ್ಗ ಸಮೀಕರಣಗಳು ಅಂತಕ್ಕಂಥ ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಳ್ತಾ ಇದ್ವಿ. ಅಲ್ಲಿ ಆಲ್ಫಾ ಬೀಟಾ ಎರಡು ಬೆಲೆಗಳನ್ನು ತೆಗೆದುಕೊಂಡುಬಿಟ್ಟು ಹೇಗೆ ಆಲ್ಫಾ ಬೀಟಾ ಬೆಲೆಗಳು ಅಂದರೆ ಎಕ್ಸ್ನ ಬೆಲೆಗಳು ವರ್ಗ ಸಮೀಕರಣಕ್ಕೆ ಎರಡು ಬೆಲೆಗಳಿರ್ತವೆ. ಆ ಬೆಲೆಗಳನ್ನು ಇಟ್ಕೊಂಡು ವರ್ಗ ಸಮೀಕರಣದ ಆಧಾರದ ಮೇಲೆ ಅಂದರೆ x = -b + or - √b² - 4ac / 2a ಈ ಒಂದು ಸೂತ್ರವನ್ನು ಉಪಯೋಗಿಸ್ಕೊಂಡು ನಾವು ಹೇಗೆಲ್ಲ ಲೆಕ್ಕಗಳು ಅಂದರೆ ಎಕ್ಸ್ನ ಬೆಲೆಗಳನ್ನು ಕಂಡುಹಿಡಿತಾ ಇದ್ವಿ, ಅದೇ ಆಲ್ಫಾ ಮತ್ತು ಬೀಟಾ ಬೆಲೆಗಳನ್ನು ಕಂಡುಹಿಡಿತಾ ಇದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ವರ್ಗ ಪೂರ್ಣಗೊಳಿಸುವಿಕೆ ವಿಧಾನವನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ಅಪವರ್ತಿಸುವಿಕೆ ವಿಧಾನವನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಅದೇ ಒಂದು ನಿಟ್ಟಿನಲ್ಲಿ ನಾವು ಆ ಸಮೀಕರಣಗಳ ಅಂದರೆ ವರ್ಗ ಸಮೀಕರಣಗಳ ಆಧಾರದ ಮೇಲೆ ಕಂಡುಹಿಡಿತಾ ಇದ್ವಿ ಅಲ್ವಾ, ಅದಕ್ಕೆ ಮೂಲಗಳನ್ನು ಈಗ ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಡೀಟೇಲಾಗಿ ಗೊತ್ತಾಗಿದೆ. ಇವತ್ತಿನ ದಿನ ನಾವು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯಕ್ಕೆ ಹೋಗ್ತಾ ಇದ್ವಿ. ಬೀಜಗಣಿತಕ್ಕೆ ಸಂಬಂಧಪಟ್ಟಂಗೆ ನಿಮಗೆ 9ನೇ ತರಗತಿಯಲ್ಲೆಲ್ಲ ಗೊತ್ತೇ ಇರುತ್ತೆ, ನೈಜ ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ಹೇಗೆ ಸರಳ ರೇಖಾತ್ಮಕ ಸಮೀಕರಣಗಳನ್ನು ರಚನೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ. ಯಾವುದಾದ್ರೂ ಒಂದು 20 ರೂಪಾಯಿ 30 ರೂಪಾಯಿ ದುಡ್ಡು ಇಟ್ಕೊಂಡು ಹೋಗ್ತಾನೆ, ಅಲ್ಲಿ ಏನಾದರೂ ಒಂದು ತರಕಾರಿ ತರಬೇಕು, ಹಣ್ಣುಗಳನ್ನು ತರಬೇಕು, ಆಮೇಲೆ ಏನೋ ಒಂದು ವಯಸ್ಸುಗಳ ಆಧಾರದ ಮೇಲೆ ಹಾಗೆ ಬೆಲೆಗಳನ್ನು ಕಂಡುಹಿಡಿತಕ್ಕಂಥದ್ದು, ಈ ರೀತಿಯಾಗಿ ಅನೇಕ ಒಂದು ನೈಜ ದೈನಂದಿನ ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ಒಂದಿಷ್ಟು ಇಕ್ವೇಷನ್ಸ್ಗಳನ್ನು ಸಮೀಕರಣಗಳನ್ನು ರಚನೆ ಮಾಡ್ಕೊಳ್ತೀವಿ. ಆ ರೀತಿಯಾಗಿ ಸಮೀಕರಣಗಳನ್ನು ರಚನೆ ಮಾಡ್ಕೊಳ್ಳೋದು ನಿಮಗೆ 9ನೇ ತರಗತಿಯಲ್ಲೆಲ್ಲ ಹೇಳಿಕೊಟ್ಟಿದ್ದಾರೆ, ಹೌದಾ? ಇವತ್ತಿನ ದಿನ ನಾವು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಳ್ತಾ ಇದ್ದೀವಿ. ಏನು ಅಂತಂದರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ, ಸರಿನಾ? ಈ ಒಂದು ಬೀಜಗಣಿತದಲ್ಲಿ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಪಾಠ. ಇಲ್ಲಿವರೆಗೂ ನೀವು ಒಂದೇ ಒಂದು ಸಿಂಗಲ್ ಆಗಿರ್ತಕ್ಕಂಥ ಒಂದು ಸರಳ ರೇಖಾತ್ಮಕ ಸಮೀಕರಣವನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ರಿ. ಇವತ್ತಿನ ದಿನ ಸಮೀಕರಣಗಳ ಜೋಡಿಗೆ ಬರ್ತಾ ಇದ್ದೀವಿ. 2 ಚರಾಕ್ಷರಗಳುಳ್ಳ ಅಂತಂದರೆ ನೀವು ವರ್ಗ ಸಮೀಕರಣಗಳಲ್ಲೆಲ್ಲ x² + 3x + 5 ಈ ರೀತಿಯಾಗಿ ಏನಾದರೂ ಒಂದು ಸಮೀಕರಣವನ್ನು ನೋಡಿದ್ರೆ ಅಲ್ಲಿ ಕೇವಲ ಒಂದೇ ಸಮೀಕರಣ ಇರ್ತಾ ಇತ್ತು, ಈ ಥರ ಒಂದೇ ಚರಾಕ್ಷರ ಇರ್ತಾ ಇತ್ತು, x² + 3x + 5. ಇಲ್ಲಿ x ಅಂತಕ್ಕಂಥದ್ದು ಒಂದೇ ಚರಾಕ್ಷರ ಇರ್ತಾ ಇತ್ತು. ಆದರೆ ಇವತ್ತಿನ ದಿನ ನಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ 2 ಚರಾಕ್ಷರಗಳುಳ್ಳ 2 ಚರಾಕ್ಷರ ಅಂತಂದರೆ 2 ಬೇರೆ ಬೇರೆಯಾಗಿರ್ತಕ್ಕಂಥ ಚರಾಕ್ಷರಗಳು. ಇಲ್ಲಿ x ಅಷ್ಟೇ ಇದೆ, ಸರಿನಾ? ಆದರೆ ಇಲ್ಲಿ 2 ಚರಾಕ್ಷರಗಳುಳ್ಳ ಅಂತಂದರೆ ಇಲ್ಲಿ ಹೇಗೆ ಬರಬೇಕು ಅಂತಂದರೆ 3x + 5y ಅಥವಾ = 8 ಈ ಥರ ಬರುತ್ತೆ. ಇದು ಒಂದು ಚರಾಕ್ಷರ, ಇದು ಒಂದು ಚರಾಕ್ಷರ, ಅಂದರೆ x ಒಂದು ಚರಾಕ್ಷರ, y ಒಂದು ಚರಾಕ್ಷರ. ಈ ರೀತಿಯಾಗಿ ಇರ್ತಕ್ಕಂಥ ಸಮೀಕರಣಗಳಿಗೆ ನಾವು ಬೆಲೆಗಳನ್ನು ಕಂಡುಹಿಡಬೇಕಾಗುತ್ತೆ, x ನ ಬೆಲೆ ಮತ್ತು y ನ ಬೆಲೆಯನ್ನು ಕಂಡುಹಿಡಬೇಕಾಗುತ್ತೆ. ಹಾಗಾಗಿ ನಾವು ಇಲ್ಲಿ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂದರೆ 2 ಸಮೀಕರಣಗಳನ್ನು ಕೊಡ್ತಾನೆ, ಸಮೀಕರಣಗಳ ಜೋಡಿ. ಆ ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ದಿನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈ ಬೀಜಗಣಿತದ ಒಂದು ಪಾಠವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾಠ. ಇದರಲ್ಲಿ 2 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ, 1 ಮಾರ್ಕಿಗೆ 1 ಕ್ವಶನ್ ಬರುತ್ತೆ, 4 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ. ಗ್ರಾಫ್ ಎಕ್ಸ್ನ ಮತ್ತು ವೈನ ಬೆಲೆಗಳನ್ನು ಕಂಪಲ್ಸರಿ ಕ್ವಶನ್ಸ್ಗಳಿವೆಲ್ಲ, ಸರಿನಾ? ಹಾಗಾಗಿ ಅದರ 7 ರಿಂದ 8 ಮಾರ್ಕ್ಸಿಗೆ ಬರ್ತಕ್ಕಂಥ ಒಂದು ಪ್ರಶ್ನೆಗಳು ಬರ್ತಕ್ಕಂಥ ಮೇನ್ ಎಕ್ಸಾಮಲ್ಲಿ, SLC ಮೇನ್ ಬೋರ್ಡ್ ಎಕ್ಸಾಮಲ್ಲಿ ನಮಗೆ ಇಲ್ಲಿ 4 ಮಾರ್ಕ್ಸಿಂದ ಒಂದು ಕಂಪಲ್ಸರಿ ಒಂದು ಲೆಕ್ಕ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಆದೇಶ ವಿಧಾನ ಅಥವಾ ಬೇರೆ ಬೇರೆ ವಿಧಾನಗಳು ಬರ್ತವೆ, ಓರೆಗುಣಾಕಾರ ವಿಧಾನ, ಆದೇಶ ವಿಧಾನ, ಹಾಗೆಯೇ ಇನ್ನೊಂದು ಗ್ರಾಫು, ಸರಿನಾ? ಆಮೇಲೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ವಿಧಾನಗಳನ್ನು ಇಟ್ಕೊಂಡ್ಬಿಟ್ಟು ನಾವು ವರ್ಜಿಸುವ ವಿಧಾನ, ಟೋಟಲ್ ಆಗಿ 4 ವಿಧಾನಗಳು ಬರ್ತವೆ: ಗ್ರಾಫು, ಆದೇಶ ವಿಧಾನ, ವರ್ಜಿಸುವ ವಿಧಾನ, ಓರೆಗುಣಾಕಾರ ವಿಧಾನ ಅಂತ. ಈ ಬೇರೆ ಬೇರೆ ವಿಧಾನಗಳ ಮೂಲಕ 2 ಮಾರ್ಕ್ಸಿಗೆ 1 ಲೆಕ್ಕ ಬರುತ್ತೆ. ಗ್ರಾಫ್ 4 ಮಾರ್ಕ್ಸಿಗೆ ಬರುತ್ತೆ, 1 ಮಾರ್ಕಿಗೆ ಏನಾದರೂ ಒಂದು ಬಿಟ್ಟ ಸ್ಥಳ ಬರ್ಬೋದು. 7 ರಿಂದ 8 ಮಾರ್ಕ್ಸ್ ಬರ್ತಕ್ಕಂಥ ಒಂದು ಪಾಠ ಇದು, ಪ್ರಮುಖವಾಗಿರ್ತಕ್ಕಂಥ ಪಾಠ. ಹಾಗಾಗಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೊತ್ತಾಯ್ತಲ್ಲ, 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂದರೆ ಸರಿ. ಎರಡು ಚರಾಕ್ಷರಗಳಿರುವ
2 ಚರಾಕ್ಷರಗಳಿರುವ ರೇಖಾತ್ಮಕ ಜೋಡಿಗಳು. ಓಕೆ, ಇಲ್ಲಿ ನಿಮಗೆ ಒಂದು ನೈಜ ಸನ್ನಿವೇಶ ಅಂತೇಳಿ ಹೇಳ್ತಾ ಇದ್ವಿ. ಆ ನೈಜ ಸನ್ನಿವೇಶಕ್ಕೆ ಅನುಗುಣವಾಗಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ನೈಜ ಸನ್ನಿವೇಶವನ್ನು ಕೊಟ್ಟಿದ್ದಾರೆ. ಅಖಿಲ ಅಂತಕ್ಕಂಥ ಒಂದು ಹುಡುಗಿ ಜಾತ್ರೆಗೆ ಹೋಗ್ತಾಳೆ. ಜಾತ್ರೆಯಲ್ಲಿ ಎಕ್ಸಿಬಿಷನ್ಸ್ಗಳು ಬಂದಿರ್ತವೆ, ನಿಮಗೆ ಗೊತ್ತಿರ್ಬೋದು. ಹಳ್ಳಿ ಕಡೆ ನೀವು ತೇರು, ಜಾತ್ರೆ, ಯಾವಾದರೂ ಒಂದು ಸನ್ನಿವೇಶ, ಸಂತೆ, ಈ ಥರ ಏನಾದರೂ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲ ನಮ್ಮಲ್ಲೇ ಆಗ್ತಾರಲ್ವ, ಎಕ್ಸಿಬಿಷನ್ಸ್ಗಳನ್ನ ಹಾಕ್ತಾರೆ. ಟೊರೊ ಹಾಕ್ತಾರೆ, ಕೊಲಂಬಸ್ ಹಾಕ್ತಾರೆ, ಜೈಂಟ್ ವೀಲ್ ಹಾಕ್ತಾರೆ, ಸರಿನಾ? ಈ ಥರದ್ದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಟಗಳನ್ನು, ಮಕ್ಕಳಿಗೆ ಮನೋರಂಜನೆಯನ್ನು ಒದಗಿಸಿಕೊಡ್ತಕ್ಕಂಥ ಕೆಲವಾರು ಆಟಗಳನ್ನು ದೊಡ್ಡ ದೊಡ್ಡ ಮೈದಾನಗಳಲ್ಲಿ ಹಾಕ್ತಾರೆ. ಅದೇ ರೀತಿಯಾಗಿ ಅಖಿಲ ತನ್ನ ಹಳ್ಳಿಗೆ ಜಾತ್ರೆಗೆ ಹೋಗಿರ್ತಾಳೆ ಸಿಟಿಯಿಂದ. ಆ ಜಾತ್ರೆ ಒಳಗಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಟಗಳನ್ನು ಅವಳು ಆಡಬೇಕು ಅಂದ್ಕೊಳ್ತಾಳೆ, ಸರಿನಾ? ಹಾಗಾದರೆ ಅವಳು ಈ ರೀತಿ ಆಟಗಳನ್ನ ಆಡೋದಕ್ಕೆ ಹೋಗ್ಬೇಕಾದ್ರೆ ಅವಳು ಸ್ವಲ್ಪ ದುಡ್ಡು ಇಟ್ಕೊಂಡು ಹೋಗ್ತಾಳೆ. ಆ ದುಡ್ಡು ಇಟ್ಕೊಂಡು ಹೋದಾಗ ಅವಳ ಮನಸ್ಸಿನಲ್ಲಿ ಮೇನ್ ಇಂಟೆನ್ಷನ್ನು 2 ಆಟಗಳನ್ನು ಆಡಬೇಕು ಅಂತಕ್ಕಂಥದ್ದು. ಒಂದು ದೈತ್ಯ ಚಕ್ರ, ಅಂದರೆ ಜೈಂಟ್ ವೀಲ್ ಅಂತೇಳಿ ಕರಿತೀವಿ. ಆ ಜೈಂಟ್ ವೀಲಲ್ಲಿ ಸುತ್ತಬೇಕು, ದೊಡ್ಡದಾಗಿರುತ್ತೆ ಚಕ್ರ. ಆ ದೊಡ್ಡ ಒಂದು ಚಕ್ರದಲ್ಲಿ ಸುತ್ತಬೇಕು ಅನ್ನೋದೊಂದು ಅವಳ ಆಸೆ. ಇನ್ನೊಂದು ಹೂಪ್ಲ. ಎಕ್ಸಿಬಿಷನ್ಸ್ಗಳಲ್ಲಿ ಗೊತ್ತಿರುತ್ತೆ ನಮಗೆ, ಬೇರೆ ಬೇರೆ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾ ಇರ್ತಾನೆ. ಒಂದು ರಿಂಗನ್ನು ಕೊಡ್ತಾನೆ. ಒಂದು ರಿಂಗನ್ನು ಕೊಟ್ಬಿಟ್ಟು ಅಲ್ಲಿ ಕೆಲವಾರು ವಸ್ತುಗಳನ್ನ ಇಟ್ಟಿರ್ತಾನೆ. ಆ ವಸ್ತುಗಳನ್ನು ಏನಾದರೂ ನಿಮಗೆ ಮಕ್ಕಳ ಮನೋರಂಜನೆಯನ್ನು ಒದಗಿಸಿಕೊಡ್ತಕ್ಕಂಥ ಕೆಲವಾರು ಆಟಿಕೆಗಳು, ಆಟದ ಸಾಮಾನುಗಳು ಅಥವಾ ಆಟಿಕೆಗಳು, ಬೇರೆ ಅಥವಾ ನಮ್ಮ ದಿನನಿತ್ಯದ ಜೀವನಕ್ಕೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳನ್ನ ಇಟ್ಟಿರ್ತಾರೆ. ಆ ರಿಂಗ್ನಿಂದ ನೀವು ಒಂದಿಷ್ಟು ದುಡ್ಡು ಅಂತ ಕೊಟ್ಟರೆ ಆ ದುಡ್ಡಿಗೆ ಒಂದು 5 ರಿಂಗ್ಸನ್ನು ಕೊಡ್ತಾರೆ. ಆ 5 ರಿಂಗ್ಸನ್ನು ನೀವು ಈ ಥರ ಎಸಿಬೇಕು ಆ ಒಂದು ವಸ್ತುಗಳ ಮೇಲೆ. ಯಾವ ವಸ್ತುಗಳ ಮೇಲೆ ಆ ರಿಂಗ್ ಬೀಳುತ್ತೋ ಆ ವಸ್ತು ನಿಮ್ಮದಾಗುತ್ತೆ. ಇದನ್ನು ಹೂಪ್ಲಾ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಹೂಪ್ಲಾ ಅಂತ ಕರಿತೀವಿ. ಈ 2 ಆಟಗಳನ್ನು ಅವಳು ಅಂದ್ಕೊಳ್ತಾಳೆ. ಒಂದು ದೈತ್ಯ ಚಕ್ರ, ಇನ್ನೊಂದು ಹೂಪ್ಲಾ ಆಟವನ್ನು ಆಡಬೇಕು ಅಂದ್ಕೊಳ್ತಾಳೆ, ಸರಿನಾ? ಹಾಗಾದರೆ ಅವಳು ಈ ಆ ಒಂದು ಆಟವನ್ನು ಆಡಬೇಕು ಅಂದ್ಕೊಳ್ತಾಳೆ. ಅವಳು ಒಂದಿಷ್ಟು ದುಡ್ಡನ್ನು ಇಟ್ಕೊಂಡು ಹೋಗಿರ್ತಾಳೆ. ಅವಳು ಒಂದು ಕಂಡೀಷನ್ ಕೊಟ್ಟಿದ್ದಾನೆ ಇಲ್ಲಿ. ಏನಪ್ಪ ಅಂತಂದರೆ, ಅಖಿಲ ಹೂಪ್ಲಾ ಆಟವಾಡಿದ ಸಂಖ್ಯೆಯು ದೈತ್ಯ ಚಕ್ರದಲ್ಲಿ ಮಾಡಿದ ಸವಾರಿಗಳ ಸಂಖ್ಯೆಯ ಅರ್ಧದಷ್ಟು, ದೈತ್ಯ ಚಕ್ರದಲ್ಲಿ ಒಂದು ಸವಾರಿಗೆ ₹3 ಮತ್ತು ಒಮ್ಮೆ ಹೂಪ್ಲಾ ಆಡಲು ₹4 ಖರ್ಚಾಗುವುದಾದರೆ ಅವಳು ಒಟ್ಟು ₹20 ಖರ್ಚು ಮಾಡಿದ್ದರೆ ಅವಳು ಮಾಡಿದ ಸವಾರಿಗಳ ಸಂಖ್ಯೆ ಮತ್ತು ಆಡಿದ ಆಟಗಳ ಸಂಖ್ಯೆಯನ್ನು ನೀವು ಹೇಗೆ ಕಂಡುಹಿಡಿಯುವಿರಿ ಅಂತೇಳಿದೆ ಇಲ್ಲಿ. ನೋಡಿ, ಇದೇ ಕಂಡೀಷನ್. ಅಂದರೆ ಇದೇ ಕಂಡೀಷನ್. ಅಖಿಲ ಒಂದು ಜಾತ್ರೆಗೆ ಹೋಗ್ತಾಳೆ. ಆ ಜಾತ್ರೆಯಲ್ಲಿ ಅವಳು ದೈತ್ಯ ಚಕ್ರವನ್ನು ಆಡಬೇಕು ಅಂದ್ಕೊಳ್ತಾಳೆ, ಹೂಪ್ಲಾ ಆಟವನ್ನು ಆಡಬೇಕು ಅಂದ್ಕೊಳ್ತಾಳೆ. ಆ 2 ಆಟಗಳಿಗೆ ಒಂದು ಕಂಡೀಷನ್ ಕೊಟ್ಟಿದ್ದಾನೆ. ಏನದು ಕಂಡೀಷನ್ ಅಂದರೆ, ಅಖಿಲ ಹೂಪ್ಲಾ ಆಟವಾಡಿದ ಸಂಖ್ಯೆಯು ದೈತ್ಯ ಚಕ್ರದಲ್ಲಿ ಮಾಡಿದ ಸವಾರಿಗಳ ಸಂಖ್ಯೆಯ ಅರ್ಧದಷ್ಟು ಇರುತ್ತದೆ. ಇದೇ ಕಂಡೀಷನ್. ಹಾಗಾದರೆ ದೈತ್ಯ ಚಕ್ರದಲ್ಲಿ ಸುತ್ತಿರೋದಕ್ಕೆ ₹3 ಖರ್ಚಾಗುತ್ತೆ. ಅದೇ ರೀತಿ ಹೂಪ್ಲಾ ಆಟ ಆಡೋದಕ್ಕೆ ₹4 ಖರ್ಚಾಗುತ್ತೆ. ಹಾಗಾದರೆ ಅವಳು ಎಷ್ಟು ಆಟಗಳನ್ನು ಆಡಿದಳು? ₹20 ಖರ್ಚು ಮಾಡಿಬಿಟ್ಟು. ಇದನ್ನು ನೀವು ಈ ಒಂದು ಸಮಸ್ಯೆಯನ್ನು ಬಿಡಿಸಬೇಕು ಅನ್ನೋದಾದರೆ ನಾವು ಈ ರೇಖಾತ್ಮಕ ಸಮೀಕರಣಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಈ ಎಷ್ಟು ಬಾರಿ ದೈತ್ಯ ಚಕ್ರದಲ್ಲಿ ಆಡಿದ್ಲು, ಎಷ್ಟು ಬಾರಿ ಹೂಪ್ಲಾ ಆಟವನ್ನು ಆಡಿದ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಕಂಡಿಬೋದಾಗಿದೆ. ನಿಮ್ಗೆಲ್ರಿಗೂ ಗೊತ್ತಾಯಿತು ಅಂತ ತಿಳ್ಕೊಳ್ತೀನಿ ಹೂಪ್ಲಾ ಅಂದರೆ ಏನು ಅಂತ. ಇದನ್ನು ಸರ್ವೇ ಸಾಮಾನ್ಯವಾಗಿ ಎಕ್ಸಿಬಿಷನ್ಸ್ಗಳಲ್ಲಿ ನೋಡಿರ್ತೀರಿ ನೀವೆಲ್ಲ, ಹೌದಾ? ಹಾಗಾಗಿ ಆ ಹೂಪ್ಲಾ ಆಟ ಸಂಬಂಧಪಟ್ಟಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಓಕೆ, ಈಗ ಈ ಕಂಡೀಷನ್ಸ್ನ ಇಟ್ಕೊಂಡ್ಬಿಟ್ಟು ನಾವು ಇದೇ ಸನ್ನಿವೇಶ ಬರ್ಬೋದು, ಅಥವಾ ಮುಂದೆ ಈ ಪಾಠದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೆಲವಾರು ಸನ್ನಿವೇಶಗಳು ಬರ್ತವೆ. ಆ ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ರೇಖಾತ್ಮಕ ಸಮೀಕರಣಗಳನ್ನು, 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ನಾವು ರಚನೆ ಮಾಡ್ಕೊಳ್ಬೇಕಾಗತ್ತೆ. ಆ ರಚನೆ ಮಾಡಿಕೊಂಡು ಎಕ್ಸ್ಗೆ ಮತ್ತು ವೈಗೆ ಬೆಲೆಗಳನ್ನು ಕಂಡುಹಿಡಿದಾಗ ನಮಗೆ ಆ ಒಂದು ಲೆಕ್ಕ ಕಂಪ್ಲೀಟ್ ಆಗುತ್ತೆ. ಇದೇ ದೈನಂದಿನ ಸನ್ನಿವೇಶಗಳು. ನಮ್ಮ ಜೀವನದಲ್ಲೂ ಕೂಡ ಬೇಕಾದಷ್ಟು ದೈನಂದಿನ ಸನ್ನಿವೇಶಗಳು ಬರ್ತವೆ. ಅವುಗಳಿಗೂ ಕೂಡ ನಾವು ಈ ಬೀಜಗಣಿತೀಯ ಒಂದು ಸಮಸ್ಯೆನ ಬೀಜಗಣಿತೀಯವಾಗಿ ಅರ್ಥೈಸಿಕೊಂಡಾಗ ನಮಗೆ ಈಸಿಯಾಗಿ
ಅದಕ್ಕೆ ಬೆಲೆಗಳನ್ನು ನಾವು ಕಂಡುಹಿಡಿಯಬಹುದಾಗುತ್ತೆ. ಹಾಗಾದರೆ ನಾವು ಏನು ಮಾಡೋಣ ಅಂತಂದರೆ, ದೈತ್ಯ ಚಕ್ರದಲ್ಲಿ ಮಾಡಿದ ಸವಾರಿಗಳ ಸಂಖ್ಯೆಯನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ, ಹೂಪ್ಲಾ ಆಟವಾಡಿದ ಸಂಖ್ಯೆಯನ್ನು ನಾವು ವೈ ಅಂತ ತೆಗೆದುಕೊಳ್ಳೋಣ. ಸರಿನಾ? ಓಕೆ. ದೈತ್ಯ ಚಕ್ರದಲ್ಲಿ ಆಡಿದ ಅಥವಾ ಆಟವಾಡಿದ ಸವಾರಿಗಳ ಸಂಖ್ಯೆಯನ್ನು ಎಕ್ಸ್ ಆಗಿರಲಿ. ಅದೇ ರೀತಿ ಅಖಿಲ ಹೂಪ್ಲಾ ಆಟವನ್ನು ಒಟ್ಟು ಆಡಿದ ಸಂಖ್ಯೆಯನ್ನು ಅಖಿಲಾಳು ಹೂಪ್ಲಾ ಆಟವನ್ನು ಒಟ್ಟು ಆಡಿದ ಸಂಖ್ಯೆಯು ವೈ ಆಗಿರಲಿ. ಈ ರೀತಿಯಾಗಿ ನಾವು ಕಂಡುಹಿಡ್ಕೊಳ್ಬೇಕಾಗತ್ತಾ ಏನು, ಅಖಿಲ ದೈತ್ಯ ಚಕ್ರದಲ್ಲಿ ಆಡಿದ ಒಟ್ಟು ಸವಾರಿಗಳು, ಇಲ್ಲೂ ಕೂಡ ಒಟ್ಟು ಸವಾರಿಗಳು ಅಂತ ಬರ್ಕೊಳ್ಳೋಣ. ಆಡಿದ ಒಟ್ಟು ಸವಾರಿಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಅದೇ ರೀತಿಯಾಗಿ ಅಖಿಲಾಳು ಹೂಪ್ಲಾ ಆಟವನ್ನು ಒಟ್ಟು ಆಡಿದ ಸಂಖ್ಯೆಯು ವೈ ಆಗಿರಲಿ. ಈಗ ನಾವು ಕಂಡೀಷನ್ಗೆ ಬರೋಣ. ಏನು ಕಂಡೀಷನ್ನು ಅಂತಂದರೆ, ಅಖಿಲಾಳು ಹೂಪ್ಲಾ ಆಟವಾಡಿದ ಸಂಖ್ಯೆಯು ದೈತ್ಯ ಚಕ್ರದಲ್ಲಿ ಮಾಡಿದ ಸವಾರಿಗಳ ಸಂಖ್ಯೆಯ ಅರ್ಧದಷ್ಟಿರುತ್ತದೆ ಅಂತ ಹೇಳ್ತಾ ಇದ್ದಾನೆ. ಇದೇ ಕಂಡೀಷನ್ ಸಾಕು ನಮಗೆ, ಈ ಕಂಡೀಷನ್ ಸಾಕು. ಹಾಗಾದರೆ ಅಖಿಲಾಳು ಹೂಪ್ಲಾ ಆಟವಾಡಿದ ಸಂಖ್ಯೆಯು ವೈ ಆಗಿದೆ, ಅದರ ಅರ್ಧದಷ್ಟು ಅಂತ ಹೇಳ್ತಾ ಇದ್ದಾನೆ. ಅರ್ಧದಷ್ಟು ಅಂದಾಗ ಅರ್ಧ ಇಂಟು ಎಕ್ಸ್, ಇದು ಇಕ್ವೇಶನ್ ನಂಬರ್ 1. ಅರ್ಧ ಇಂಟು ಎಕ್ಸ್ ಯಾಕೆ ತಗೊಂಡ್ವಿ ಅಂತಂದರೆ, ಆ ಒಂದು ಏನು ಕಂಡೀಷನ್ ಹೇಳಿದ್ದಾನೆ, ಅಖಿಲಾಳು ಹೂಪ್ಲಾ ಆಡಿದ ಸಂಖ್ಯೆಯು ದೈತ್ಯ ಚಕ್ರದಲ್ಲಿ ಮಾಡಿದ ಸವಾರಿಗಳ ಸಂಖ್ಯೆಯ ಅರ್ಧದಷ್ಟಿರುತ್ತದೆ. ಅದೇ ಇದು. ಅರ್ಥ ಆಗ್ತಿದೆಯಾ? ಅಖಿಲಾಳು ಹೂಪ್ಲಾ ಆಟವಾಡಿದ ಸಂಖ್ಯೆಯು ಈಸ್ ಈಕ್ವಲ್ ಟು ದೈತ್ಯ ಚಕ್ರದಲ್ಲಿ ಮಾಡಿದ ಸವಾರಿಗಳ ಸಂಖ್ಯೆಯ ಅರ್ಧದಷ್ಟು. ದೈತ್ಯ ಚಕ್ರ ಅಂದ್ರೆ ಏನಿಲ್ಲಿ ಎಕ್ಸ್ ಅಂತ ತಗೊಂಡಿದ್ದೀವಿ. ಆ ಎಕ್ಸ್ನ ಅರ್ಧದಷ್ಟು ಅಂದರೆ ಅರ್ಧ ಇಂಟು ಎಕ್ಸ್. ಸರಿನಾ? ಇದು ಇಕ್ವೇಶನ್ ನಂಬರ್ 1 ಆಗಿರಲಿ. ಇನ್ನು ಎರಡನೇ ಕಂಡೀಷನ್ಗೆ ಬರೋಣ. ಏನು ಕಂಡೀಷನ್ ಅಂತಂದರೆ, ಅವಳು ದೈತ್ಯ ಚಕ್ರದಲ್ಲಿ ಆಟ ಆಡೋದಕ್ಕೆ ಎಷ್ಟು ರೂಪಾಯಿ ಖರ್ಚು ಮಾಡ್ತಾಳೆ? 3 ರೂಪಾಯಿ ಖರ್ಚು ಮಾಡ್ತಾಳೆ. 3x ಪ್ಲಸ್ ಹೂಪ್ಲಾ ಆಟ ಆಡೋದಕ್ಕೆ ಎಷ್ಟು ರೂಪಾಯಿ ಖರ್ಚು ಮಾಡ್ತಾಳೆ? 4 ರೂಪಾಯಿ. ಒಟ್ಟು ಎಷ್ಟು ರೂಪಾಯಿ ಖರ್ಚು ಮಾಡಿದ್ದಾಳೆ? 20. ಇದು ಇಕ್ವೇಶನ್ ನಂಬರ್ 2. ನೋಡಿಲಿ, ಈ ರೀತಿಯಾಗಿ ನಾವು ಆ ಕೊಟ್ಟಿರ್ತಕ್ಕಂಥ ಸನ್ನಿವೇಶಗಳಿಗೆ ಅನುಗುಣವಾಗಿಯೇ ಒಂದು ಸಮೀಕರಣಗಳನ್ನು ರಚನೆ ಮಾಡ್ಕೊಳ್ತಾ ಇದ್ದೇವೆ. ಏನು ಆ ಕಂಡೀಷನ್ ಹೇಳ್ತಾನಲ್ವಾ, ಆ ಕಂಡೀಷನ್ನೇ ಬಹಳ ಇಂಪಾರ್ಟೆಂಟು. ಆ ಕಂಡೀಷನ್ಗಳ ಅನುಗುಣವಾಗಿ ನಾವು ಇಕ್ವೇಷನ್ಸ್ಗಳನ್ನು ರಚನೆ ಮಾಡ್ಕೊಳ್ಬೇಕಾಗುತ್ತೆ. ಹೇಗೆ ಅಂತಂದರೆ, ಅವನು ಆ ಹೂಪ್ಲಾ ಆಟವಾಡಿದ ಸಂಖ್ಯೆಯು ದೈತ್ಯ ಚಕ್ರದಲ್ಲಿ ಮಾಡಿದ ಸವಾರಿಗಳ ಸಂಖ್ಯೆಯ ಅರ್ಧದಷ್ಟಿರುತ್ತದೆ. ಮೊದಲನೇ ಇಕ್ವೇಷನ್ ಬಂದು ಹೋಗ್ಬಿಡ್ತು. ಇಲ್ಲಿ ತಗೊಂಡಿರೋದ್ರ ಪ್ರಕಾರನೇ ಹೋಗ್ತೀವಿ, ನಾವು ತಗೊಂಡಿರೋ ಪ್ರಕಾರನೇ ಹೋಗ್ಬೇಕಾಗತ್ತೆ. ಸರಿನಾ? ಅದೇ ರೀತಿಯಾಗಿ ದೈತ್ಯ ಚಕ್ರದಲ್ಲಿ ಸವಾರಿ ಮಾಡೋದಕ್ಕೆ 3 ರೂಪಾಯಿ ಖರ್ಚು ಮಾಡ್ತಾಳೆ, ಹೂಪ್ಲಾ ಆಟ ಆಡೋದಕ್ಕೆ 4 ರೂಪಾಯಿ ಖರ್ಚು ಮಾಡ್ತಾಳೆ. ಒಟ್ಟು ಎಷ್ಟು ರೂಪಾಯಿ ಖರ್ಚು ಮಾಡ್ದಂಗಾಯ್ತು? 20 ರೂಪಾಯಿ ಖರ್ಚು ಮಾಡ್ದಂಗಾಯ್ತು. ಅವೆರಡು ಪ್ಲಸ್ ಮಾಡ್ಕೊಂಡ್ರೆ ಇಲ್ಲಿ 20 ಬರುತ್ತೆ. ಇದು ಇಕ್ವೇಶನ್ ನಂಬರ್ 2. ಅವಾಗ ಏನು ಮಾಡ್ತೀರಿ, ಇಲ್ಲಿ ವೈ ಇರೋ ಜಾಗದಲ್ಲಿ ಈ ಅರ್ಧ ಹಾಕಿ ನೀವು ಇಕ್ವೇಷನ್ಗೆ ಈಸಿಯಾಗಿ ಅವಳು ಎಷ್ಟೆಷ್ಟು ಖರ್ಚು ಮಾಡಿದ್ಲು, ಎಷ್ಟೆಷ್ಟು ಸವಾರಿಗಳನ್ನು ಮಾಡಿದ್ಲು ಅದಕ್ಕೆ ಸಂಬಂಧಪಟ್ಟಂಗೆ ಈ ಜೋಡಿ ಸಮೀಕರಣಗಳಿಗೆ ನೀವು ಬೆಲೆಗಳನ್ನು ಕಂಡುಹಿಡಿಯಬಹುದಾಗಿದೆ. ಸರಿನಾ? ಕಂಡುಹಿಡಿಯೋಣ. ಹೇಗೆ ಬೆಲೆಗಳನ್ನು ಕಂಡುಹಿಡಿಬೋದು, ಏನು ತೊಂದರೆ ಇಲ್ಲ. ಏನು ಮಾಡಬೇಡಿ, ಬೇಕಾದರೆ ಮನೆಯಲ್ಲಿ ನಿಮಗೆ ಒಂದು ಟ್ರೈ ಮಾಡಿ. ಬೇಕಾದರೆ ಇಲ್ಲಿ ವೈ ಇರೋ ಜಾಗದಲ್ಲಿ ಏನಿದೆ, ಈ ಅರ್ಧ ಎಕ್ಸ್ ಅಂತಕ್ಕಂಥದ್ದನ್ನ ಈ ಒಂದು ಜಾಗದಲ್ಲಿ ಅಪ್ಲೈ ಮಾಡೋಣ. ಬೇಕಾದರೆ ಹೇಗೆ ಅಂದರೆ 3x ಪ್ಲಸ್ 4 ಇಂಟು ಅರ್ಧ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 20. 2 1 2 3x ಪ್ಲಸ್ 2 ಇಂಟು ಎಕ್ಸ್ 2x ಇಸ್ ಈಕ್ವಲ್ ಟು 20. 5x ಆಯಿತು ಇಸ್ ಈಕ್ವಲ್ ಟು 20. ಎಕ್ಸ್ ಇಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 5. 5 1 5 4 ಎಕ್ಸ್ ಇಸ್ ಈಕ್ವಲ್ ಟು 4. ಎಕ್ಸ್ ಅಂದ್ರೆ ಏನಿಲ್ಲಿ ಒಟ್ಟು ಎಷ್ಟು ಸವಾರಿ ಮಾಡಿದ್ಲು? 4 ಬಾರಿ ದೈತ್ಯ ಚಕ್ರವನ್ನು ಹತ್ತಾಳೆ. ಒಟ್ಟು ಎಷ್ಟು ಆಟ ಆಡ್ದಂಗೆ ಆಯ್ತು ಹಂಗಾದ್ರೆ? 4 ಬಾರಿ
ದೈತ್ಯ ಚಕ್ರವನ್ನು ಸವಾರಿ ಮಾಡ್ತಾಳೆ. ಅದೇ ರೀತಿಯಾಗಿ ಎಕ್ಸ್ ಇಸ್ ಈಕ್ವಲ್ ಟು 4 ಇಕ್ವೇಶನ್ ಯಾವುದಕ್ಕೆ, ಇದಕ್ಕಾದ್ರೂ ಸಬ್ಮಿಟ್ ಮಾಡಿ, ಇದಕ್ಕಾದ್ರೂ ಸಬ್ಮಿಟ್ ಮಾಡಿ. ಯಾವುದಕ್ಕೆ ಮಾಡೋಣ? ಎಸ್ ವೈ ಕಂಡುಹಿಡಿಬೇಕಲ್ವಾ? ವೈ ಇಸ್ ಈಕ್ವಲ್ ಟು ಅರ್ಧ ಇಂಟು ಎಕ್ಸ್ ಅಂತಾನೆ. ಅರ್ಧ ಇಂಟು ಎಕ್ಸ್ ಅಂದರೆ 4, 2 2 ವೈ ಇಸ್ ಈಕ್ವಲ್ ಟು 2. ಹಾಗಾದರೆ ಉಪ್ಲ ಎಷ್ಟು ಬಾರಿ ಆಡ್ತಾಳೆ? 2 ಬಾರಿ ಆಡ್ತಾಳೆ. ಉಪ್ಲವನ್ನು ಅವಳು 2 ಬಾರಿ ಆಡ್ತಾಳೆ. ನೋಡಿ, ಈ ರೀತಿಯಾಗಿ ಎಕ್ಸ್ಗೆ ಮತ್ತು ವೈಗೆ ಬೆಲೆಗಳನ್ನು ಕಂಡುಹಿಡ್ತೀವಿ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ವ್ ಮಾಡಿಲ್ಲ, ಬಟ್ ನಾನು ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಹೇಗೆ ನಾವು ಇಲ್ಲಿ ಅವಳು ಆಟ ಆಡಿರ್ತಕ್ಕಂಥ ಒಟ್ಟು ಆಟಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಬೋದು. ದೈತ್ಯ ಚಕ್ರದಲ್ಲಿ ಎಷ್ಟು ಬಾರಿ ಆಡಿದ್ಲು? 4 ಬಾರಿ ಆಡಿದ್ಲು. ಉಪ್ಲ ಎಷ್ಟು ಬಾರಿ ಆಡಿದ್ಲು? 2 ಬಾರಿ ಆಡಿದ್ಲು. ಗೊತ್ತಾಗ್ತಿದೆಯಲ್ಲ? ಇದನ್ನೇ ನಾವು ಮಾಡಬೇಕಾಗಿರೋದು. ಪ್ರತಿಯೊಂದು ಲೆಕ್ಕಕ್ಕೂ ಕೂಡ ನಾವು ಈ ರೀತಿಯಾಗಿ ನಾವು ಕಂಡಿಬೇಕಾಗುತ್ತೆ. ಓಕೆ ಮಕ್ಕಳೇ, ಎಲ್ರಿಗೂ ಕೂಡ ಇದು ಅರ್ಥ ಆಯ್ತು ಅಂತ ತಿಳ್ಕೊಳ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ದಿನ ನಾವು 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಕೇವಲ ಒಂದೇ ಒಂದು ನೈಜ ಸನ್ನಿವೇಶವನ್ನು ಇಟ್ಕೊಂಡ್ಬಿಟ್ಟು ನಾವು ಈ ರೀತಿಯಾಗಿ ಲೆಕ್ಕವನ್ನು ಮಾಡಿದ್ವಿ. ಇದು ಎಲ್ರಿಗೂ ಕೂಡ ಇದು ಅರ್ಥ ಆಯ್ತು ಅಂತ ತಿಳ್ಕೊಳ್ತಾ ಇದ್ದೀವಿ. ಏನು ಅಂತಂದರೆ ಇದೆಲ್ಲ ನಾವು 9ನೇ ತರಗತಿಯಲ್ಲಿ ಕಲ್ತಿರ್ತಕ್ಕಂಥದ್ದು. ಏನು ಹೇಳಿ? 9ನೇ ತರಗತಿಯಲ್ಲಿ ಕಲ್ತಿರ್ತಕ್ಕಂಥದ್ದು. ಸ್ವಲ್ಪ ಜ್ಞಾಪಕ ಆಯಿತು ಅಂತ ತಿಳ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ 2 ಸನ್ನಿವೇಶಗಳು ಬರ್ತವೆ. ಆ 2 ಸನ್ನಿವೇಶಗಳಿಗೆ ಈ ರೀತಿಯಾಗಿ ಈಕ್ವೇಷನ್ಸ್ನ ರೆಡಿ ಮಾಡಿಕೊಂಡು ನಾವು ಅದೇ ಎಕ್ಸ್ಗೆ ಮತ್ತು ವೈಗೆ ಬೆಲೆಗಳನ್ನು ಕಂಡುಹಿಡಿತೀವಿ. ಇಲ್ಲಿ ಎಕ್ಸ್ ಮತ್ತು ವೈ ಅಂತಕ್ಕಂಥದ್ದು 2 ಚರಾಕ್ಷರಗಳು ಇರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ನೋಡಿ, 2 ಚರಾಕ್ಷರ ಇದೆ. ಇಲ್ಲಿ ಎಕ್ಸ್ ಮತ್ತು ವೈ, ಇಲ್ಲಿ ಎಕ್ಸ್ ಮತ್ತು ವೈ. ವರ್ಗ ಸಮೀಕರಣಗಳಲ್ಲಿ ಅದೇ ಇಳಿಕೆ ಕ್ರಮದಲ್ಲಿ x² + 3x + 5 ಈ ಥರ ಬೇರೆ ಯಾವುದೋ ಇಕ್ವೇಷನ್ ಬರ್ತಾ ಇತ್ತು. ಇಲ್ಲಿ 2 ಚರಾಕ್ಷರಗಳನ್ನು ಒಟ್ಟು ಮಾಡಿ ನಾವು ಎಕ್ಸ್ಗೆ ಮತ್ತು ವೈಗೆ ಬೆಲೆಗಳನ್ನು ಕಂಡುಹಿಡಿತಾ ಇದ್ದೀವಿ. ಹಾಗಾಗಿ ಈ ಒಂದು ಪಾಠನ ಹೇಳ್ತಾ ಇದೆ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂತ. ಸರಿನಾ? ಓಕೆ, ಮತ್ತೆ ಏನೂ ಇಲ್ಲ. ಇಲ್ಲಿ ax + by + c = 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಮೀಕರಣವನ್ನು ನಾವು ಸರಳ ರೇಖಾತ್ಮಕ ಸಮೀಕರಣ ಅಂತೇಳಿ ಕರಿತೀವಿ. ಇಲ್ಲಿ ಎ ಮತ್ತು ಬಿಗಳು 0 ಆಗಿರಬಾರ್ದು, ಬೇಕಾದರೆ ಸಿ 0 ಆಗಿರಲಿ, ಏನೋ ತೊಂದರೆ ಇಲ್ಲ. ಸರಿನಾ? ಈ ಥರ ಇರ್ತದೆ ಕಂಡೀಷನು. ಆ ಡೆಫಿನೇಷನ್ ಬೇಸ್ ಮೇಲೆ ನಾವು ಈಗ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಬಗ್ಗೆ ಸ್ಟಡಿ ಮಾಡೋಣ. ಇಲ್ಲಿ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿರಲಿ, ಅದೇ ರೀತಿಯಾಗಿ ಎ ಮತ್ತು ಬಿಗಳು 2 ಏನು 0 ಅಲ್ಲದಿರುವ ಯಾವುದೇ ಸಮೀಕರಣವನ್ನು 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಎಂದು ಕರೆಯುತ್ತೇವೆ. ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನು ಕೂಡ ನೋಡೋಣ. ಸರಿನಾ? ಓಕೆ, ಕಳಿಸ್ತಾ ಇದ್ದೇನೆ ಇದನ್ನು. ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೇನೆ. ಓಕೆ, ಡೆಫಿನೇಷನ್ ಬರ್ಕೊಳ್ರಿ. 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂದರೆ ಏನು ಅಂತ. ಸರಿ, ಅದಕ್ಕಿಂತ ಮುಂಚೆ ಡೆಫಿನೇಷನ್ ಬರ್ಕೊಂಬೋಣ. ax + by + c = 0 ರೂಪದಲ್ಲಿ ಬರೆಯಬಹುದಾದ a, b, ಮತ್ತು c ಗಳು ವಾಸ್ತವ ಸಂಖ್ಯೆಗಳಾಗಿರುವ ಎ ಮತ್ತು ಬಿಗಳು, ಎ ಮತ್ತು ಬಿ ಈ ಎರಡು 0 ಅಲ್ಲದಿರುವ ಯಾವುದೇ ಸಮೀಕರಣವನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ
ಎನ್ನುತ್ತೇವೆ. ಇದು ಡೆಫಿನಿಷನ್ನು. ಅರ್ಥ ಆಯ್ತು ಅಂತ ತಿಳ್ಕೊಳ್ತಾ ಇದ್ದೀನಿ. ಡೆಫಿನಿಷನ್ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಓಕೆ. ಹಾಂ, ಈಗ ನಾವು ಇದಕ್ಕೆ ಒಂದು ಕಂಡೀಷನ್ ಇದೆ. ಆ ಕಂಡೀಷನನ್ನು ಬ್ರಾಕೆಟಲ್ಲಿ ಬರ್ಕೊಳ್ಳೋಣ. ಅದೇ ಎ ಕಮ ಬಿ ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ವಲ್ವಾ? ಅದೇ ರೀತಿ a² + b² ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು ಎ ಮತ್ತು ಬಿ ಈ ಎರಡು ಸೊನ್ನೆ ಅಲ್ಲದಿರುವ ನಿಬಂಧನೆಯನ್ನು ನಾವು ಸಾಮಾನ್ಯವಾಗಿ a² + b² ಈಸ್ ನಾಟ್ ಈಕ್ವಲ್ ಟು 0 ಎಂದು ಸೂಚಿಸುತ್ತೇವೆ. ಉದಾಹರಣೆ 1, 2x + 3y ಈಸ್ ಈಕ್ವಲ್ ಟು 5, x - 2y - 3 ಈಸ್ ಈಕ್ವಲ್ ಟು 0. ಅದೇ ರೀತಿ x = 2 ಅಥವಾ x - 0y ಈಸ್ ಈಕ್ವಲ್ ಟು ಇತ್ಯಾದಿ. ನೋಡಿ, ಇದು ಕೇವಲ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿ ಒಂದು ಡೆಫಿನೇಷನನ್ನು ಬರೆದಿದ್ದೀವಿ. ಆ ಡೆಫಿನೇಷನ್ಗೆ ಉದಾಹರಣೆಗಳನ್ನು ಕೂಡ ಬರೆದಿದ್ದೀವಿ. ಇಲ್ಲಿ a, b ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ದೀನಿ. ಬೇಕಾದರೆ c 0 ಆಗಲಿ, ಏನು ತೊಂದರೆ ಇಲ್ಲ, ಅದೇ ವಾಸ್ತವ ಸಂಖ್ಯೆಗಳಾಗಿರಬೇಕು. ಅದೇ ರೀತಿ a² + b² ಈಸ್ ನಾಟ್ ಈಕ್ವಲ್ ಟು 0 ಆಗಿರಬೇಕು. ಇದನ್ನು ಕೂಡ ಇದೇ ರೀತಿಯಾಗಿ ಸೂಚಿಸ್ತೀವಿ. a, b ಈಸ್ ನಾಟ್ ಈಕ್ವಲ್ ಟು 0. a ಮತ್ತು b ಸೊನ್ನೆ ಆಗಿರಬಾರ್ದು. ಆ ಸೊನ್ನೆ ಆಯಿತು ಅಂದರೆ ಯಾವುದಕ್ಕೆ ಬೆಲೆ ಕಂಡುಹಿಡಿಯೋಣ ನಾವು? a ಮತ್ತು bಗಳು ಅಂದರೆ ಇಲ್ಲಿ a ಮತ್ತು bಗಳು ಯಾವುದ್ರ ಪಕ್ಕ ಗುಣಿಸಲ್ಪಟ್ಟಿದ್ದಾವೆ? x ಮತ್ತು y ಪಕ್ಕ ಗುಣಿಸಲ್ಪಟ್ಟಿದ್ದಾವೆ. ಅಕಸ್ಮಾತ್ a ಮತ್ತು bನೇ 0 ಆಯಿತು ಅಂದರೆ ಇವೆರಡು ಟರ್ಮು 0 ಆಗಿಬಿಡ್ತವೆ. ಹೌದಾ? ಆ ಎರಡು ಚರಾಕ್ಷರಗಳು 0 ಆಯಿತು ಅಂದರೆ ನಾವು ಯಾವುದಕ್ಕೆ ಬೆಲೆಗಳನ್ನು ಕಂಡುಹಿಡಿಯಬೇಕು? x ಗೆ y ಗೆ. ಹಾಗಾಗಿ x ಮತ್ತು y ಯಾವುದೇ ಕಾರಣಕ್ಕೂ 0 ಆಗಬಾರ್ದಲ್ವಾ? ಹಾಗಾಗಿ a bನೂ ಕೂಡ 0 ಆಗಬಾರ್ದು. ಗೊತ್ತಾಗ್ತಿದೆಯಾ? ಹಾಗಾಗಿ ನಾವು a ಮತ್ತು b ಎರಡು 0 ಅಲ್ಲದಿರುವ ನಿಬಂಧನೆಯನ್ನು ನಾವು ಸಾಮಾನ್ಯವಾಗಿ a² + b² ಈಸ್ ನಾಟ್ ಈಕ್ವಲ್ ಟು 0 ಅಂತೇಳಿ ಸೂಚಿಸ್ತೀವಿ. ಅದಕ್ಕೆ ಉದಾಹರಣೆಗಳನ್ನು ಕೂಡ ಬರೆದಿದ್ದೀನಿ. ಓಕೆ, ಈಗ ನಮಗೆ ಗೊತ್ತಿದೆ ನಾವು LHS ಮತ್ತು RHSನ ಹೇಗೆ ಪ್ರೂವ್ ಮಾಡ್ಕೊಳ್ತೀವಿ ಅಂತ. ಇಲ್ಲೊಂದು ಇಕ್ವೇಷನ್ ಇದೆ, 2x + 3y = 5 ಅಂತ ಹೇಳ್ಬಿಟ್ಟು. ಸರಿನಾ? ಇಲ್ಲಿ ಅವಾಗಲೇ ಕಂಡುಹಿಡಿದ್ವಲ್ವಾ? x = 4, y = 2. ಅವಾಗಲೇ ತೋರಿಸ್ಬೇಕಾಗಿತ್ತು ನಾನು. ನಿಮಗೆ 9th ಸ್ಟ್ಯಾಂಡರ್ಡೆಲ್ಲ ಕಲ್ತಿದ್ದೀರಿ. ಇಲ್ಲಿ ಯಾವ ಎರಡು ಬೆಲೆಗಳನ್ನು ಹಾಕಿದಂಥ ಸಂದರ್ಭದಲ್ಲಿ LHS = RHS ಆಗುತ್ತೆ? ಸರಿನಾ? ಅವು ಈ ಒಂದು ಇಕ್ವೇಷನನ್ನು ಸರಳ ರೇಖಾತ್ಮಕ, ನಿಮಗೆ ಗೊತ್ತಿದೆ, ವರ್ಗ ಸಮೀಕರಣಗಳು ಅಥವಾ ಬಹುಪದೋಕ್ತಿಗಳನ್ನು ಕಂಡುಹಿಡಿಯಬೇಕಾದ್ರೆ ಎರಡು ಮೂಲಗಳನ್ನು ಹೊಂದಿರುತ್ತದೆ, ಒಂದು ಮೂಲಗಳನ್ನು ಹೊಂದಿರುತ್ತೆ. ರೇಖಾತ್ಮಕ ಸಮೀಕರಣಗಳಂದರೆ ಒಂದು ಸರಳ ರೇಖೆಯನ್ನು ಸೃಷ್ಟಿ ಮಾಡುತ್ತೆ. ಇದು ಒಂದು ಸರಳ ರೇಖಾತ್ಮಕ ಸಮೀಕರಣ ಅಂತಂದರೆ ಏನಿಲ್ಲಿ ಗ್ರಾಫ್ ಎಳೆದಿದ್ರೆ 8ನೇ ತರಗತಿಯಲ್ಲಿ ಈ ಇಕ್ವೇಷನಿಗಾದರೆ ಏನಾದರೂ ನಾವು x ಗೆ ಮತ್ತು y ಗೆ ಬೆಲೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದು ಏನಾಗುತ್ತೆ? ಗ್ರಾಫಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಫಾರ್ಮೇಷನ್ ಮಾಡುತ್ತೆ. ಏನು ಹೇಳಿ? ಒಂದು ಸ್ಟ್ರೈಟ್ ಲೈನನ್ನು ಫಾರ್ಮೇಷನ್ ಮಾಡುತ್ತೆ. ಅದೇ ಸರಳ ರೇಖಾತ್ಮಕ ಸಮೀಕರಣ. ಈ ಸಮೀಕರಣ ಒಂದು ಸರಳ ರೇಖೆಯನ್ನು ಸೃಷ್ಟಿ ಮಾಡುತ್ತೆ ಅಂತ ಅರ್ಥ. ಸರಿನಾ? ಅದೇ ರೀತಿಯಾಗಿ ಯಾವ ಎರಡು ಬೆಲೆಗಳು x ಗೆ ಮತ್ತು y ಗೆ, x ನ ಬೆಲೆ ಮತ್ತು y ನ ಬೆಲೆಯನ್ನು ಹಾಕದಂಥ ಸಂದರ್ಭದಲ್ಲಿ ಈ ಇಕ್ವೇಷನ್ ಕಂಪ್ಲೀಟ್ ಆಗಿ LHS = RHS ಬರುತ್ತೋ, ಆ ಪಾಯಿಂಟ್ಗಳು ಅಂದರೆ ಆ ಬೆಲೆಗಳು ಏನಿದಾವೆ ಆ ಒಂದು ಸರಳ ರೇಖೆಯ ಮೇಲಿನ ಬಿಂದುಗಳಾಗಿರ್ತವೆ. ಅರ್ಥ ಆಗ್ತಿದೆಯಾ ನಾನೇನು ಹೇಳೋದು ಕೊಡ್ತಾ ಇದ್ದೀನಿ ಅಂತ? ಯಾವ ಎರಡು ಬೆಲೆಗಳು x ನ y ನ ಬೆಲೆಗಳಾಗಿರ್ತಾವೋ ಆ ಬೆಲೆಗಳನ್ನು ಹಾಕಿದಂಥ ಸಂದರ್ಭದಲ್ಲಿ LHS = RHS ಬಂದಾಗ ಏನಾಗುತ್ತೆ?
ಅದರ ಮೂಲಕ ನಾವೇನು ಗ್ರಾಫನ್ನು ರಚನೆ ಮಾಡ್ಕೊಳ್ತೀವಿ, ನಕ್ಷೆಯನ್ನು ಎಳಿತೀವಿ, ಆ ನಕ್ಷೆಯಲ್ಲಿ ಸರಳ ರೇಖಾತ್ಮಕ ಸಮೀಕರಣಗಳನ್ನು ಎಳೆದಂಥ ಸಂದರ್ಭದಲ್ಲಿ ಆ ಸರಳ ರೇಖೆಯ ಮೇಲೆ ಇರ್ತಕ್ಕಂಥ ಬಿಂದುಗಳಾಗಿರ್ತವೆ ಆ ಬೆಲೆಗಳು. LHS = RHS ಆಗಿದ್ರೆ ಅಕಸ್ಮಾತ್ ಆ ಬೆಲೆಗಳು LHS is not equal to RHS ಬಂತು ಅಂದರೆ ಆ ಸರಳ ರೇಖೆಯ ಮೇಲಿನ ಬಿಂದುಗಳು ಆಗಿರೋದಿಲ್ಲ ಅಷ್ಟೇ. ಗೊತ್ತಾಗ್ತಿದೆಯಲ್ಲ? ಹಾಂ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾನು ಒಂದು ಉದಾಹರಣೆ ತೆಗೆದುಕೊಳ್ತಾ ಇದ್ದೀನಿ. ಅದೇ ಈ ಉದಾಹರಣೆ ತೆಗೆದುಕೊಳ್ತಾ ಇದ್ದೀನಿ. ಈ ಉದಾಹರಣೆಗೆ ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಬೆಲೆಗಳನ್ನು ಹಾಕೋಣ. 2 ಬೆಲೆಗಳನ್ನು ಹಾಕೋಣ, 2 ಪೇರ್ ಆಫ್ ಅಂದರೆ 2 ಜೋಡಿ ಬೆಲೆಗಳನ್ನು ಹಾಕೋಣ, ಎಕ್ಸ್ಗೆ ಮತ್ತು ವೈಗೆ. ಆ ಬೆಲೆಗಳನ್ನು ಹಾಕಿದಾಗ ಯಾವಾಗ LHS = RHS ಬರುತ್ತೆ, ಸರಿನಾ? ಯಾವಾಗ ಬರೋದಿಲ್ಲ, ಅದ್ರ ಬೇಸ್ ಮೇಲೆ ಡಿಸೈಡ್ ಮಾಡೋಣ ಅಂತ, ಸರಿನಾ? ಓಕೆ, ನಾವು ನಿಮಗೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ. ಅದು ಗ್ರಾಫ್ ಎಳೆದಂಥ ಸಂದರ್ಭದಲ್ಲಿ ಈ ಥರ ಗ್ರಾಫ್ ಎಳಿತೀವಿ. ಈ ಗ್ರಾಫ್ ಎಳೆದಾಗ ಇಲ್ಲೊಂದು ರೇಖೆ ಬರುತ್ತೆ. LHS = RHS ಬಂದಾಗ ಆ ಬೆಲೆಗಳು ಏನು ಎಕ್ಸ್ನ ಮತ್ತು ವೈನ ಬೆಲೆಗಳೇನಾಗಿದ್ದಾವೆ, ಈ ಒಂದು ಇಕ್ವೇಷನ್, ಈ ಸಮೀಕರಣವನ್ನು ಸೂಚಿಸ್ತಕ್ಕಂಥ ಒಂದು ಸರಳ ರೇಖಾತ್ಮಕ ಸಮೀಕರಣ ಇದು. ಈ ಸಮೀಕರಣದ ಮೇಲಿನ ಬಿಂದುಗಳಾಗಿರ್ತಾವೆ LHS = RHS ಬಂದಾಗ. ಅಕಸ್ಮಾತ್ ಆ LHS = RHS ಆಗಲಿಲ್ಲ ಅಂತಂದರೆ ಈ ಒಂದು ಸರಳ ರೇಖೆ ಮೇಲೆ ಆ ಬಿಂದುಗಳು ಬರೋದಿಲ್ಲ. ಇದೆ, ಇಷ್ಟೇ ಅರ್ಥ. ಓಕೆ, ಇವಾಗ ಇದನ್ನು ನೋಡೋಣ. ನಿಮ್ಗೆ ಅದನ್ನು ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಇದನ್ನು ಅಳಿಸ್ತಾ ಇದ್ದೀನಿ. ಗ್ರಾಫ್ ಹಂಗೆ ಇರಲಿ. ಗ್ರಾಫ್ ಹಂಗೆ ಇರಲಿ. ಎಸ್, ಈಗ ಅದೇ ಇಕ್ವೇಷನ್ನ ತೆಗೆದುಕೊಳ್ತಾ ಇದ್ದೀನಿ. 2x 3y = 5. ಓಕೆ, ಈಗ ನಾವು ಏನು ಮಾಡೋಣ ಅಂತಂದರೆ ಎಕ್ಸ್ಗೆ 1 ವೈಗೆ 1 ಬೆಲೆಗಳನ್ನು ಹಾಕೋಣ. ಯಾಕಂದರೆ 5 ಇದೆ. 2 1 3 2 3 5 ಬಂದೇ ಬಿಡುತ್ತೆ. 2 1 3 ಬಂದಾಗ ಸರಿ ಎಕ್ಸ್ನ ಬೆಲೆ 1 ವೈನ ಬೆಲೆ 1 ಹಾಕಿದಾಗ ಇಲ್ಲಿ 2 + 3 = 5 ಬರುತ್ತೆ. ಹಾಗಾಗಿ ಡೈರೆಕ್ಟಾಗಿ ಎಕ್ಸ್ನ ಬೆಲೆ 1 ವೈನ ಬೆಲೆ 1 ಅಂತೇಳಿ ಹಾಕೊಳ್ತಾ ಇದ್ದೀನಿ, ಸರಿನಾ? ಓಕೆ, ಈಗ ನಾವೇನು ಮಾಡೋಣ? x = 1 ಮತ್ತು y = 1ರ ಬೆಲೆಯನ್ನು ಮೇಲಿನ ಸಮೀಕರಣಕ್ಕೆ ಆದೇಶಿಸಿದಾಗ 2 × 1 + 3 × 1 = 5. 2 + 2 + 3 = 3 = 5. 5 + 5 ಸರಿ 5 = 5. LHS = RHS. LHS = RHS. ಹಾಗಾದರೆ ಮಕ್ಕಳೇ, ಇಲ್ಲಿ ಎಕ್ಸ್ನ ಬೆಲೆ 1 ವೈನ ಬೆಲೆ 1 ಹಾಕಿದಾಗ ಆದೇಶಿಸಿದಾಗ ಈ ಇಕ್ವೇಷನ್ ಕಂಪ್ಲೀಟ್ ಆಗಿ LHS = RHS ಬಂತು. LHS = RHS ಬಂದಾಗ ಇಲ್ಲಿ x = 1 y = 1 ಈ ಒಂದು ಗ್ರಾಫ್ ಅಂದರೆ ಏನು, ಈ ಒಂದು ಸರಳ ರೇಖೆಯನ್ನು 2x + 3y = 5 ಇದು x ಅಕ್ಷ, x ಡ್ಯಾಶ್, ಇದು y, ಇದು y ಡ್ಯಾಶ್. ಓಕೆನಾ? ಈ ಸರಳ ರೇಖೆ, ಈ ಇಕ್ವೇಷನನ್ನು ನಿರ್ದೇಶನ ಮಾಡ್ತಕ್ಕಂಥ ಒಂದು ಸರಳ ರೇಖೆ ಯಾವುದು ಅಂದರೆ ಸೂಚಿಸ್ತಕ್ಕಂಥ ಒಂದು ಸರಳ ರೇಖೆ ಇದೆ ಸರಳ ರೇಖಾತ್ಮಕ ಸಮೀಕರಣ. ಇಲ್ಲಿ ಎಕ್ಸ್ನ ಮತ್ತು ವೈನ ಬೆಲೆಗಳು ಒಂದಾಗಿದ್ದಾವೆ. ಇಲ್ಲಿದೆ ನೋಡಿ, ಇದೆ ಬೆಲೆಗಳಾಗಿದ್ದಾವೆ ಈ ಥರ. ಇದು ಎಕ್ಸ್ನ ಬೆಲೆ, ಇದು ವೈನ ಬೆಲೆ, ಸರಿನಾ? ಈ ಏನು ಈ ಇಕ್ವೇಷನನ್ನು ಸೂಚಿಸ್ತಾ ಇರತಕ್ಕಂಥ ಒಂದು ಸರಳ ರೇಖಾತ್ಮಕ ಸಮೀಕರಣದ ಬೆಲೆಗಳೇನಿದ್ದಾವೆ ಆ ಒಂದು ಸರಳ ರೇಖಾತ್ಮಕ ಸಮೀಕರಣದ ಸರಳ ರೇಖೆಯ ಮೇಲಿನ ಬಿಂದುಗಳಾಗಿದ್ದಾವೆ. ಈಗ ಇನ್ನೊಂದು ಇದೇ ಇಕ್ವೇಷನ್ನಿಗೆ x = 1 y = 7 ಆದೇಶಿಸಿದಾಗ 7 ಆದೇಶಿಸಿದಾಗ 2x + 3y = 5. 2x ಅಂತಾನೆ 1 ಪ್ಲಸ್ 2x ಅಂದರೆ x ರ ಜಾಗದಲ್ಲಿ 1 ಹಾಕಿ y ರ ಜಾಗದಲ್ಲಿ 7 ಹಾಕಿ = 5. 2 1 2 2 3 21 = 5, ಸರಿನಾ? 2 1 21 23 = 5. is not equal to 0. LHS is not equal to RHS. LHS is not equal to RHS. ಸರಿನಾ? ಹಾಗಾದರೆ ಮಕ್ಕಳೇ,
ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಈ ಒಂದು ಸರಳ ರೇಖೆಯನ್ನು ಸೂಚಿಸಿರ್ತಕ್ಕಂಥ ಈ ಒಂದು ಸರಳ ರೇಖಾತ್ಮಕ ಸಮೀಕರಣ ಮೇಲಿನ ಬಿಂದುಗಳಲ್ಲ ಇವು. ಹಾಗಾದರೆ ಇದು ಈ ಇಕ್ವೇಷನಿನ ಬೆಲೆಗಳು ಅಲ್ಲ. ಇವು ಈ ಇಕ್ವೇಷನ್ನ ಬೆಲೆಗಳಾದರೆ ಇವು ಈ ಇಕ್ವೇಷನ್ನ ಬೆಲೆಗಳಲ್ಲ. ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 1 ಈ ಇಕ್ವೇಷನ್ನ ಬೆಲೆಗಳಾಗಿದ್ದಾವೆ. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 7 ಈ ಇಕ್ವೇಷನ್ನ ಬೆಲೆಗಳಲ್ಲ ಅಂತಂದರೆ ಈ ಇಕ್ವೇಷನ್ನ ಸೂಚಿಸ್ತಿರ್ತಕ್ಕಂಥ ಒಂದು ಸರಳ ರೇಖೆ ಗ್ರಾಫಲ್ಲಿ ಆ ಬೆಲೆಗಳು ಆ ಸರಳ ರೇಖೆ ಮೇಲೆ ಇಲ್ಲ, ಬೇರೆ ಕಡೆ ಇದ್ದಾವೆ ಅಷ್ಟೇ. ಸರಳ ರೇಖೆ ಮೇಲೆ ಇಲ್ಲ, ಸರಳ ರೇಖೆಯಲ್ಲಿ ಐಕ್ಯವಾಗ್ತಾ ಇಲ್ಲ, ಸರಳ ರೇಖೆ ಮೇಲೆ ಇಲ್ಲ ಅಷ್ಟೇ. ಗೊತ್ತಾಯ್ತಾ? ಈಗ ಅರ್ಥ ಆಯ್ತು ಅಂತ ತಿಳ್ಕೊಳ್ತಾ ಇದ್ದೇನೆ. ಈ ಮತ್ತು ಎಲ್ ಎಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದರೆ ಇವು ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 7 ಅಂತಕ್ಕಂಥದ್ದು ಈ ಸಮೀಕರಣದ ಬೆಲೆಗಳಲ್ಲ. ಈ ಸಮೀಕರಣದ ಬೆಲೆಗಳು ಅಲ್ಲ ಇವು. ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 1 ಈ ಇಕ್ವೇಷನ್ನ ಬೆಲೆಗಳಿದ್ದಾವೆ. ಯಾಕೆಂದರೆ ಎಲ್ ಎಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರ್ತಾ ಇದೆ. ಆವಾಗ ನಾವು ಏನು ಅರ್ಥ ಮಾಡ್ಕೊಳ್ಬೇಕು, ಜಾಮೆಟ್ರಿಕಲಿ ರೇಖಾಗಣಿತೀಯವಾಗಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಈ ಇಕ್ವೇಷನನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಾಫಿನ ಮೇಲಿನ ಬಿಂದುಗಳಾಗಿದ್ದಾವೆ. ಯಾವುವು? ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 1 ಅಂತಕ್ಕಂಥದ್ದು. ಅದೇ ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 7 ಅಂತಕ್ಕಂಥದ್ದು ಈ ಸರಳ ರೇಖೆ ಮೇಲಿನ ಬಿಂದುಗಳು ಅಲ್ವೇ ಅಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಅಂದರೆ ರೇಖಾಗಣಿತೀಯವಾಗಿ ನಾವು ಅರ್ಥ ಮಾಡ್ಕೊಂಡಾಗ ಈ ಥರ ಅರ್ಥ ಮಾಡ್ಕೊಳ್ತೀವಿ. ಸರಿ, ಇದನ್ನು ಬರ್ಕೊಳ್ರಿ. ಬರ್ಕೊಂಡು ಇಲ್ಲೊಂದು ಸಿಂಪಲ್ ಒಂದು ಸೆಂಟೆನ್ಸ್ ಬರ್ಕೊಳ್ರಿ. ಏನು ಅಂತಂದರೆ, ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 1 ಒಂದು ನಿಮಿಷ. ಎಕ್ಸ್ ಇಸ್ ಈಕ್ವಲ್ ಟು 1 ಮತ್ತು ವೈ ಇಸ್ ಈಕ್ವಲ್ ಟು 1 ಈ ಮೇಲಿನ ಸಮೀಕರಣದ ಒಂದು ಪರಿಹಾರವಾಗಿದೆ. ಇಲ್ಲಿ ಕೂಡ ಅದನ್ನೇ ಬರ್ಕೊಳ್ಳೋಣ. ಏನು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 1 ಇಲ್ಲೇ ಬರಿತೀನಿ, ಬರೆದ್ರೆ ಕಾಣಿಸುತ್ತಾ? ಎಸ್, ಎಕ್ಸ್ ಇಸ್ ಈಕ್ವಲ್ ಟು 1 ಮತ್ತು ವೈ ಇಸ್ ಈಕ್ವಲ್ ಟು 7 ಈ ಮೇಲಿನ ಸಮೀಕರಣದ ಪರಿಹಾರವಲ್ಲ. ಇದಿಷ್ಟು ಬರ್ಕೊಳ್ರಿ. ಇದಿಷ್ಟು ಬರ್ಕೊಂಡ್ಮೇಲೆ ನಾವು ಇವಾಗ ಇದಕ್ಕೆ ನಾನು ಹೇಳಿದ್ನಲ್ಲ, ಇವಾಗ ಸರಳ ರೇಖೆ ಮೇಲಿನ ಬಿಂದುಗಳಾಗಿದ್ದಾವೆ, ಸರಳ ರೇಖೆ ಮೇಲಿನ ಬಿಂದುಗಳೆಲ್ಲ ಆ ಸೆಂಟೆನ್ಸ್ನ ಬರೆಸ್ತೇನೆ. ಓಕೆನಾ? ಬರ್ಕೊಳ್ಳಿ. ಇದೆಲ್ಲರಿಗೂ ಅರ್ಥ ಆಯಿತು ಅಂತ ತಿಳ್ಕೊಳ್ತಾ ಇದ್ದೀನಿ ನಾನು. ಯಾರಿಗಾದ್ರೆ ಏನಾದರೂ ಡೌಟ್ ಇತ್ತು ಅಂದರೆ ರಿಪೀಟ್ ಮಾಡಿ ನೋಡ್ಕೊಳ್ರಿ. ಗ್ರಾಫು ಕೂಡ ಬರೆದಿದ್ದೀನಿ ಅಲ್ಲಿ. ಈ ಥರ ಗ್ರಾಫು ಈ ಇಕ್ವೇಷನ್ನ ಒಂದು ಗ್ರಾಫ್ ಆಗಿರುತ್ತೆ ಇದು ಸರಳ ರೇಖಾತ್ಮಕ ಸಮೀಕರಣ. ಸರಿನಾ? ಸರಿ, ಅಳಿಸ್ತಾ ಇದ್ದೀನಿ. ಈಗ ಇದಕ್ಕೆ ಕನ್ಕ್ಲೂಷನ್ಸ್ನ ಬರ್ಕೊಳ್ಳೋಣ. ಮುಂದೆ ಗ್ರಾಫ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಏನು ಅಂತ. ಓಕೆ, ಈಗ ಸ್ವಲ್ಪ ಥಿಯರಿ ತಿಳ್ಕೊಳ್ಳೋದಿದೆ, ಹಾಗಾಗಿ ಬರ್ಕೊಳ್ಳೋಣ ಇವಾಗ. ಓಕೆ, ಈಗ ಬರ್ಕೊಳ್ಳಿ. ರೇಖಾಗಣಿತೀಯವಾಗಿ ಇದರ ಅರ್ಥವೇನೆಂದರೆ, ಅಂದರೆ ಇವಾಗ ಏನು ಬರ್ಕೊಂಡಿದ್ದೀರಿ, ಪರಿಹಾರವಲ್ಲ ಪರಿಹಾರವಾಗಿದೆ ಅಂತ ಹೇಳಿ ಬರ್ಕೊಂಡ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇವಾಗ ರೇಖಾಗಣಿತೀಯವಾಗಿ ನಾನು ಏನು ಗ್ರಾಫ್ ಹಾಕಿ ತೋರಿಸಿದೆ ಅದನ್ನೇ ಸೆಂಟೆನ್ಸಲ್ಲಿ ಬರೆಸ್ತಾ ಇದ್ದೀನಿ. ರೇಖಾಗಣಿತೀಯವಾಗಿ ಇದರ ಅರ್ಥವೇನೆಂದರೆ 1,1 ಅಂದರೆ ಏನಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 1 ಅಂತಕ್ಕಂಥದ್ದು. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 1 ಅಂತಕ್ಕಂಥದ್ದು. ಸರಿನಾ? ಬೇಕಾದ್ರೆ ಕೆಳಗಡೆನೂ ಕೂಡ ಬರ್ಕೊಳ್ರಿ. 1,1 ಕೆಳಗಡೆ ಎಕ್ಸ್, ವೈ ಅಂತ ಅರ್ಥ. ಸರಿನಾ? ಎಂಬ ಬಿಂದುವು ಸಮೀಕರಣ 2x + 3y = 5
ನ್ನು ಪ್ರತಿನಿಧಿಸುವ ಸರಳ ರೇಖೆಯ ಮೇಲಿನ ಸರಳ ರೇಖೆ ಮೇಲಿದೆ, ಸರಿ, ಸರಳ ರೇಖೆ ಮೇಲಿದೆ ಮತ್ತು 1,7 ಎಂಬ ಬಿಂದುವು ಸರಳ ರೇಖೆಯ ಮೇಲೆ ಇಲ್ಲ. ಸರಳ ರೇಖೆಯ ಮೇಲೆ ಇಲ್ಲ. ಆದ್ದರಿಂದ ಪ್ರತಿಯೊಂದು ಪರಿಹಾರವು ಅದನ್ನು ಪ್ರತಿನಿಧಿಸುವ ಸರಳ ರೇಖೆಯ ಮೇಲಿನ ಬಿಂದುವಾಗಿದೆ. ಸರಳ ರೇಖೆಯ ಮೇಲಿನ ಬಿಂದುವಾಗಿದೆ. ಇದು ಅರ್ಥ ಆಯ್ತಲ್ಲ? ನಾನು ಇವಾಗ ಏನು ಹೇಳಿದೆ ಅದನ್ನೇ ಇಲ್ಲಿ ಬರ್ತಿದ್ದೀನಿ. ಇದು ಇರ್ತಕ್ಕಂಥ ಯಾವುದೇ ಲೆಕ್ಕಗಳನ್ನು ಮಾಡಿ ನೀವು ಯಾವುದೇ ಸರಳ ರೇಖಾತ್ಮಕ ಸಮೀಕರಣಗಳನ್ನು ತೆಗೆದುಕೊಂಡ್ರೆ ಇದು ಸತ್ಯವಾಗಿರ್ತದೆ. ಈ ಡೆಫಿನಿಷನ್, ಈ ಒಂದು ನಾನು ಉದಾಹರಣೆ ತೆಗೆದುಕೊಂಡು ಹೇಳಿದ್ದೀನಿ. 1,1 ತೆಗೆದುಕೊಂಡಾಗ 1,7 ತೆಗೆದುಕೊಂಡಾಗ ನೀವು ಬೇರೆ ಯಾವುದೇ ಬೆಲೆಗಳನ್ನು ಅಳವಡಿಸಿದಾಗಲೂ ಕೂಡ ಇದೇ ರೀತಿಯಾಗಿ ನಾವು ಪ್ರೂವ್ ಮಾಡ್ಬೋದಾಗಿದೆ. ಬೇರೆ ಯಾವುದೇ ಸಮೀಕರಣಕ್ಕೂ ಬೇರೆ ಯಾವುದೇ ಬೆಲೆಗಳಿಗೂ ಕೂಡ ಇದು ಈ ಇಕ್ವೇಷನ್ನು ಅಂದರೆ ಈ ವಾಕ್ಯ ಸತ್ಯವಾಗಿದೆ. ಅಂದರೆ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣ x + by + c = 0 ಪ್ರತಿಯೊಂದು ಪರಿಹಾರ x, y ಯ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಯ ಮೇಲಿನ ಒಂದು ಬಿಂದುವಿಗೆ ಅನುರೂಪವಾಗಿದೆ. ಇದರ ವಿಲೋಮವು ಸರಿಯಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸರಿನಾ? ಇದು ಏನು ಯಾವುದೇ ಇಕ್ವೇಷನ್ ಕೊಡಲಿ, ಅದು x + by + c = 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಯಾವುದೇ ರೇಖಾತ್ಮಕ ಸಮೀಕರಣಕ್ಕೂ ಕೂಡ x, y ಅಂತಕ್ಕಂಥ ಬಿಂದು ಅನುರೂಪವಾಗಿದೆ ಮತ್ತು ಇದರ ವಿಲೋಮವನ್ನು ಕೂಡ ಸರಿಯಾಗಿದೆ ಅಂತ ಹೇಳ್ಬೋದು, ವೈಸ ವರ್ಷ. ಸರಿನಾ? ಇದು ಅರ್ಥ ಮಾಡ್ಕೊಳ್ಬೇಕಷ್ಟೇ ನಾವು. ಸರಿನಾ? ಇದ್ರ ಬೇಸ್ ಮೇಲೆ ನಾವು ಕಾಮನ್ ಸೆಂಟೆನ್ಸ್ನ ಬರೆದು ಬಿಡೋಣ. ಇದನ್ನು ಇನ್ವರ್ಟೆಡ್ ಕಾಮದಲ್ಲಿ ಬರಿತಾ ಇದ್ದೀನಿ. ವಾಸ್ತವದಲ್ಲಿ ಯಾವುದೇ ರೇಖಾತ್ಮಕ ಸಮೀಕರಣಕ್ಕೂ ಇದು ಸತ್ಯವಾಗಿದೆ. ಅರ್ಥ ಮಾಡ್ಕೊಳ್ರಿ. ಬೇರೆ ಯಾವುದೇ ಇಕ್ವೇಷನ್, ಬರೀ 2x + 3y = 5 ಆ ಇಕ್ವೇಷನ್ ಮಾತ್ರ ಅಲ್ಲ, ಬೇರೆ ಯಾವುದೇ ಇಕ್ವೇಷನ್ಗೂ ಕೂಡ ಈ ಒಂದು ಸೆಂಟೆನ್ಸು ಸತ್ಯವಾಗಿದೆ. ಬೇರೆ ಯಾವುದೇ ಒಂದು ರೇಖಾತ್ಮಕ ಸಮೀಕರಣಕ್ಕೂ ಕೂಡ ಇದು ಸತ್ಯವಾಗಿದೆ. ಅಂದ್ರೆ 2 ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣ ax + by + c = 0 या ಪ್ರತಿಯೊಂದು ಪರಿಹಾರ
ಎಕ್ಸ್ ಕಮ ವೈ, ಅಲ್ಲಿ 1,1 ಅಂತ ಬರೆದು ಎಕ್ಸ್ ಕಮ ವೈ ಬರ್ತಿದ್ದೆ. ಇಲ್ಲಿ 1,1ಕ್ಕೆ ಡೈರೆಕ್ಟ್ ಆಗಿ ನಾನು ಎಕ್ಸ್ ಕಮ ವೈ ಅಂತ ಬರಿತಾ ಇದ್ದೀನಿ. ಇವು ಸಮೀಕರಣ 1 ಪ್ರತಿನಿಧಿಸುವ ರೇಖೆಯ ಮೇಲಿನ ಒಂದು ಬಿಂದುವಿಗೆ ಅನುರೂಪವಾಗಿದೆ ಮತ್ತು ಇದರ ವಿಲೋಮವು ಸರಿಯಾಗಿದೆ. ಬ್ರಾಕೆಟಲ್ಲಿ ಬೇಕಾದ್ರೆ ಬರ್ಕೊಂಡ್ರೆ ವೈಸ ವರ್ಸ. ಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಂಬಿಡಿ. ಅಂಡರ್ಲೈನ್ ಮಾಡ್ಕೊಂಬಿಡಿ. ಸರಿನಾ? ನಾವು ಇದನ್ನು ಪ್ರೂವ್ ಮಾಡಿದ್ದು ಉದ್ದೇಶ ಇಷ್ಟೇ. ಬೇರೆ ಯಾವುದೇ ಇಕ್ವೇಷನ್ ತಗೊಳ್ರಿ, ನೀವು ಬೇರೆ ಯಾವುದೇ ಇಕ್ವೇಷನ್ ತಗೊಳ್ರಿ, ಎಲ್ಲ ರೇಖಾತ್ಮಕ ಸಮೀಕರಣಗಳಿಗೂ ರೇಖಾತ್ಮಕ ಸಮೀಕರಣಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ, ಅಪ್ಲಿಕಬಲ್. ಇದು ನಾನು ಕೇವಲ ಒಂದು ಇಕ್ವೇಷನ್ಗೆ ನಾನು ಪ್ರೂವ್ ಮಾಡಿ ತೋರಿಸಿದೆ. ಇಲ್ಲಿ ಇದನ್ನು ಇನ್ ಜನರಲೈಸೇಷನ್ ಮಾಡ್ತಾ ಇದ್ದೀವಿ, ಸಾಮಾನ್ಯ ಮಾಡ್ತಾ ಇದ್ದೀವಿ. ಬೇರೆ ಯಾವುದೇ ರೇಖಾತ್ಮಕ ಸಮೀಕರಣ ತೆಗೆದುಕೊಳ್ರಿ, ಅದು ಯಾವ ರೂಪದಲ್ಲಿರಲಿ, ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ರೂಪದಲ್ಲಿರಲಿ, ಅಂತ ಯಾವುದೇ ಇಕ್ವೇಷನ್ಗೂ ಕೂಡ ಇದು ಸತ್ಯ ಆಗಿರ್ತದೆ. ನಾವು ಕಂಡುಹಿಡಿತಿರ್ತಕ್ಕಂಥ ಸೊಲ್ಯೂಷನ್, ಪರಿಹಾರ, ಆ ಒಂದು ಪ್ರತಿನಿಧಿಸ್ತಕ್ಕಂಥ ರೇಖೆಯ ಮೇಲಿನ ಬಿಂದುವಾಗಿರ್ತದೆ. ನಾನು ಅವಾಗಲೇ ಗ್ರಾಫಲ್ಲಿ ತೋರಿಸಿದೆ ಅದೇ ರೀತಿಯಾಗಿ. ಸರಿ, ಎಲ್ರಿಗೂ ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತಾ ಇದ್ದೀನಿ ನಾನು. ಯಾರಿಗಾದರೂ ಏನಾದರೂ ಡೌಟ್ ಇದೆಯಾ? ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಮುಂದಿನ ಒಂದು ಕ್ಲಾಸಸ್ಗಳಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಮುಂದೆ ನಾವೇನೆಲ್ಲ ತಿಳ್ಕೊಳ್ತೀವಿ ಅದಕ್ಕೆ ಇದು ಒಂದು ಅಡಿಪಾಯ ಇದ್ದಂಗೆ. ಸರಿನಾ? ಇದು ನೀಟಾಗಿ ನೋಟ್ಸಲ್ಲಿ ಬರ್ಕೊಳ್ರಿ. ಭಾಳ ನೀಟಾಗಿ ಮೇಂಟೈನ್ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಸರಿನಾ? ಓಕೆ ಮಕ್ಕಳೇ, ಇವತ್ತಿನ ದಿನ ನಾವು 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಸಂಬಂಧಪಟ್ಟಂಗೆ ಅರ್ಥ ಮಾಡ್ಕೊಳ್ತಿದ್ವಿ. ಡೆಫಿನೇಷನ್ ಅರ್ಥ ಮಾಡ್ಕೊಂಡ್ವಿ, ಉದಾಹರಣೆ ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ನೈಜ ಸನ್ನಿವೇಶವನ್ನು ಹೇಗೆ ನಾವು ಸಮೀಕರಣಗಳನ್ನು ರಚನೆ ಮಾಡಿಕೊಂಡು ಅದಕ್ಕೆ ಬೆಲೆಗಳನ್ನು ಕಂಡುಹಿಡಿಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಡೆಫಿನೇಷನ್ ತಿಳ್ಕೊಂಡ್ವಿ, ಜನರಲೈಸೇಷನ್ ಮಾಡಿದ್ದೀವಿ. ಎಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ಕೂಡ ಇಲ್ಲಿವರೆಗೂ ಪಾಠ ಕೇಳೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.